ನಮಸ್ಕಾರ ವೀಕ್ಷಕರೇ, ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ದಾವಣಗೆರೆ ಸ್ಪೆಷಲ್ ಕೈ ಮಂಡಕ್ಕಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಕೈ ಮಂಡಕ್ಕಿ ಭಾಳ ನಮ್ಮಮ್ಮ ಮಾಡೋದಂತ ನಂಗೆ ಭಾಳ ಇಷ್ಟ ಆಕತಿ. ನೋಡಿರಿ, ಇವಾಗ ಮೊದಲಿಗೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಹೆಚ್ಚಿದ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು. ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳ್ರಿ. ಹಾಕಿ ಮತ್ತು ಈ ಚಳಿಗಾಲ ಮಳೆಗಾಲದಾಗ ಅದು ಎಷ್ಟು ಕುರುಕ್ಲು ತಿಂದ್ರೂ ಇನ್ನೂ ತಿನ್ಬೇಕು ಅಂತ ಅನಿಸುತ್ತೆ. ಅವಾಗ ಹಿಂಗೆ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಾಕತಿ. ನೋಡಿರಿ, ಒಂದು ಸ್ವಲ್ಪ ಉಪ್ಪು ಹಾಕ್ತದನಿ. ಉಪ್ಪು ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತದನಿ. ಅದು ನಿಮಗೆ ಎಷ್ಟು ಬೇಕು ಅಷ್ಟು, ಒಂದು ಅರ್ಧ ಚಮಚ ಅಥವಾ ಒಂದು ಚೀಟಿಗೆ ಇಷ್ಟ ಹಾಕ್ಕೊಳ್ರಿ, ಆಯಿತಾ. ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂತದೀನಿ. ನಿಮಗೆ ಸಕ್ಕರೆ ಅಂದರೆ ಸಕ್ಕರೆ, ಇಲ್ಲ ಬೆಲ್ಲ ಅಂದರೆ ಒಂಚೂರು ಹಾಕ್ಕೊಳ್ರಿ. ಇಲ್ಲ ಯಾವುದೂ ನಾವು ಸಕ್ಕರೆ ಬೆಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಅದೇನು ಕಂಪಲ್ಸರಿ ಏನಿಲ್ಲ. ಆದರೆ ಹಾಕಿದರೆ ಭಾಳ ಚೆನ್ನಾಗಿರ್ತೈತಿ ತಿನ್ನೋಕೆ. ಆಮೇಲೆ ಹೆಂಗೆ ನೋಡಿರಿ, ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿರಿ, ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಕೈಯಾಗರನಾರ ಇದನ್ನು ಕಿವುಚ್ಬೋದು ಕ್ಲೀನಾಗಿ. ಇಲ್ಲ ಕೈಯಾಗಲ್ಲ, ಹಂಗೆ ನಾವು ಸೌಟ್ನಾಗೆ ಮಾಡ್ತೇವೆ ಅಂದ್ರೆ ಸೌಟ್ನಾಗೆ ಮಾಡಿರಿ. ನೋಡಿರಿ, ಯಾಕಂದರೆ ನಾವು ಸಕ್ಕರೆ ಬೆಲ್ಲ ಹಾಕಿರ್ತೇವಲ್ಲ, ಅದು ಚೆನ್ನಾಗಿ ಹೊಂದ್ಕೊಂತತಿ. ಈ ಥರ ಹಿಂಗೆ ಕ್ಲೀನಾಗಿ ಕಿವುಚೋದ್ರಿಂದ ಸ್ವಲ್ಪ ರಸ ಎಲ್ಲ ಬರ್ತೈತೆ ರೀ. ಈ ಥರ ಮಾಡಬೇಕು. ಹಿಂಗೆ ಚೆಂದಾಗಿ ಮಾಡಿ ಇದಕ್ಕೆ ಸಪ್ಪೆ ಮಂಡಕ್ಕಿನೇ ಹಾಕ್ಬೇಕು. ಉಪ್ಪಿನ ಮಂಡಕ್ಕಿ ಹಾಕಿದ್ರೆ ಇದಕ್ಕೆ ರುಚಿ ಚೆನ್ನಾಗಿ ಬರೋಲ್ಲ. ಈ ಥರ ಸಪ್ಪೆ ಮಂಡಕ್ಕಿ, ದಾವಣಗೆರೆ ಮಂಡಕ್ಕಿ ಬರ್ತಾವಲ್ಲ, ಅಂಥವನ್ನೇ ಹಾಕ್ಬೇಕು. ನೋಡಿ, ನಾನು ಇದನ್ನು ಜಲ್ದಿ ಹಿಡ್ದು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಹಾಕೀನಿ, ಮತ್ತು ಆಮೇಲೆ ಇನ್ನೂ ಎಣ್ಣೆ ಖಾರ ಜಾಸ್ತಿ ಇತ್ತಂದ್ರೆ ಮತ್ತೊಂದು ಸ್ವಲ್ಪ ಹಾಕೋಣಂತ. ಈಗ ನೋಡಿರಿ, ಕೈ ಆಡ್ತದೆ ಪಾಡಾಗಿ. ಕ್ಲೀನಾಗಿ ಎಲ್ಲ ಹೊಂದ್ಕೋಬೇಕು ಅದಕ್ಕೆ ಮಂಡಕ್ಕಿಗೆ. ಉಪ್ಪು ಖಾರ ಎಣ್ಣೆ ಹಾಕಿರ್ತವಲ್ಲ, ಅದೆಲ್ಲ ನಾವು ಕಿವುಚಿರ್ತೀವಲ್ಲ, ಅದು ನೀರು ಬಿಟ್ಕೊಂಡಿರ್ತೈತೆ ಎಲ್ಲನೂ ಚೆನ್ನಾಗಿ. ಆಮೇಲೆ ಕ್ಲೀನಾಗಿ ಹಿಂಗೆ ನೋಡಿ ಪಾಡಾಗ ಮಿಕ್ಸ್ ಮಾಡ್ಬೇಕು, ಚೆಂದಾಕತಿ. ಹಿಂಗೆ ಮಂಡಕ್ಕಿ ಮಾಡಿಕೊಟ್ರಂದ್ರೆ ನೋಡಿರಿ, ಎಲ್ಲರೂ ಹಂಗೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಇಂಥ ಮಂಡಕ್ಕಿನ. ಮತ್ತು ಬೇಗ ಬೇರೆ ಆಕತ್ತಲ್ಲ, ಜಲ್ದಿ ಎರ್ರ ಗಾಢ ಮನೆಗೆ ಬಂದರೆ ಹಿಂಗೊಂದು ಮಂಡಕ್ಕಿ ಮಾಡಿಕೊಟ್ಬಿಟ್ರೆ ನೀವು, ಜಲ್ದಿ ಆಕತ್ತ. ಮತ್ತು ಟೇಸ್ಟೂ ಚೆನ್ನಾಗಿರ್ತೈತಿ ತಿನ್ನೋಕೆ. ನೋಡಿರಿ, ನಾನು ಸ್ವಲ್ಪ ಒಗ್ಗರಣೆ ಜಾಸ್ತಿ ಆಗೈತಂದು ಇನ್ನೊಂದು ಸ್ವಲ್ಪ ಮಂಡಕ್ಕಿ ಹಾಕಿದೆ. ಹಾಕಿ ಈಗ ಇನ್ನೊಂದು ಕೈ ಆಡಕತ್ತೀನಿ. ಹಿಂಗೆ ಮಾಡಿರಿ, ನೀವು ಒಂದು ಸತಿ ಮಾಡಿ ತಿಂದ್ರೆ ಅಂದ್ರೆ ನಿಮಗೆ ಗೊತ್ತಾಕತಿ ಇದ್ರ ರುಚಿ ಹೆಂಗೈತಿ ಅಂತಂದು. ಭಾಳ ಚೆನ್ನಾಗಿರ್ತೈತಿ ಮಂಡಕ್ಕಿ. ನಮ್ಮ ದಾವಣಗೆರೆ ಮಂಡಕ್ಕಿನೇ ಭಾರಿ ಸ್ಪೆಷಲ್ ಇರ್ತಾವೆ. ತೋರಿಸ್ತೀನಿ, ಇನ್ನೊಂದು 4-5 ಐಟಮ್ ಅದಾವೆ ಮಂಡಕ್ಕಿಗೇನೆ. ಅವನು ಮಾಡಿ ವಿಡಿಯೋ ಮಾಡಿ ಹಾಕ್ತೇನೆ, ನೋಡಿ ಮಾಡ್ಕೊಂಡು ತಿನ್ನಿರಿ. ಆಮೇಲೆ ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡಿರಿ. ಆಮೇಲೆ ನನ್ನದು ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ. ಮರಿಬೇಡ್ರಿ, ಹೇಳೀನಿ. ಈಗ ಲಾಸ್ಟಿಗೆ ಕಡಲೆ ಪುಡಿ ಹಾಕಕತ್ತೀನಿ. ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಹಾಕಿ ಒಂದು ಕಪ್ನಷ್ಟು ಹಾಕಿದ್ದೀನಿ ಅದಕ್ಕೆ. ಅದನ್ನು ಹಾಕಿದ್ರೇ ಅದು ಮಂಡಕ್ಕಿ, ಇಲ್ಲಾಂದ್ರೆ ಅದು ಮಂಡಕ್ಕಿ ಆಗೋದಲ್ಲ. ಅದು ಮಂಡಕ್ಕಿಗೆ ನೀವು ಕಡಲೆ ಪುಡಿ ಹಾಕಿದ್ರೆ ಅದು ಮಂಡಕ್ಕಿ ರುಚಿ ಕೊಡೋದು. ಮಂಡಕ್ಕಿಗೆ ಕಡಲೆ ಪುಡಿ ಹಾಕಬೇಕು. ನೀವು ಮತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಕಡಲೆ ಪುಡಿನ. ನೋಡಿರಿ, ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಪುಡಿ ಮಂಡಕ್ಕಿಗೆ ಎಲ್ಲ ಹೊಂದ್ಕೋಬೇಕಲ್ಲ, ಹಂಗೆ ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡಿ ಕೈಯಾಡಿ ಹಾಕಿರಿ ಅದಕ್ಕೆ. ಈಗ ನೋಡಿರಿ, ಎಲ್ಲ ಆಯ್ತು. ಈಗ ಲಾಸ್ಟಿಗೆ ನೋಡಿರಿ, ತಟ್ಟಿಗೆ ಹಾಕ್ತದನಿ. ಒಂದು ಸ್ವಲ್ಪ ಮಂಡಕ್ಕಿ ಕಲಸಿರೋದು ಹಾಕಬೇಕು ಅದಕ್ಕೆ. ನೀವು ಹಿಂಗೆ ಮೇಲೆ ಡೆಕೋರೇಷನ್ನು ಇರ್ತೈತಿ ಅದಕ್ಕೆ ಮಾಡಬೇಕು. ಮಂಡಕ್ಕಿ ಹಾಕಿ ಹಾಕ್ತದನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತದನಿ. ನೀವು ಪಾತ್ರೆಗೇ ಹಾಕ್ಕೊಂಡು ಕಲಿಸ್ಬೋದು, ಇಲ್ಲ ಹಿಂಗೆ ಮ್ಯಾಗ ಬೇಕಾರೆ ಹಾಕ್ಕೋಬೋದು. ಆಮೇಲೆ ಹಿಂಗೆ ಕ್ಯಾರೆಟ್ ತುರಿ, ಇದಕ್ಕೆ ನೀವು ಹಸಿ ಕಾಯಿ ಬೇಕಾರೆ ತುರಿದು ಹಾಕ್ಕೋಬೋದು ರೀ, ಚೆನ್ನಾಗಿರ್ತತಿ. ಕ್ಯಾರೆಟ್ ಯಾಕೆ ಮೊದಲಿಗೆ ಹಾಕಲಿಲ್ಲ ಅಂದ್ರೆ ಅದು ಸ್ವಲ್ಪ ಏನಾರು ಉಪ್ಪು ಅದು ಬೀಳತ್ಗೆ ಮಂಡಕ್ಕಿಗೆ ನೀರು ಬಿಡ್ತಾ ಕಟ್ಕೊಂತತ, ಮತ್ತು ಮಂಡಕ್ಕಿ ಮೆತ್ತಗಾಕವು. ಅದಕ್ಕೆ ನಾನು ಹಿಂಗೆ ತಟ್ಟಿ ಮೇಲೆನ ಉದುರಿಸ್ತೇನೆ ರೀ ಕ್ಯಾರೆಟ್. ಆಮೇಲೆ ಖಾರ ಹಾಕಕತ್ತೀನಿ. ನೋಡಿರಿ, ಖಾರ ಹಾಕಿ ಎಷ್ಟು ಚೆಂದ ಆತಲ್ಲ ನೋಡೋಕ್ಕೇನು, ತಿನ್ನೋಕ್ಕೆ ಚೆಂದ ಇರ್ತೈತೆ. ಮಾಡ್ಕೊಂಡು ತಿಂದು ನೋಡಿರಿ, ಚಳಿಗಾಲದಾಗ ಮಸ್ತ್ ಇರ್ತೈತಿ. ನೋಡಿರಿ ಎಷ್ಟು ಮಸ್ತ್ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.